ರೈತರಿಗೆ ಯಾವ ರೀತಿಯಾದಂಥ ವಿಶೇಷವಾದಂಥ ಅನುಕೂಲಗಳನ್ನು ಮಾಡಲಿಲ್ಲ. ರೇಷ್ಮೆ ಬೆಳೆಗಾರರು ಇತ್ತೀಚೆಗೆ ಹಾವೇರಿ ಮತ್ತು ಗದಗ ಜಿಲ್ಲೆಯೊಳಗೆ ರೇಷ್ಮೆ ಹೆಚ್ಚು ಬೆಳೆಗಾರರಾಗಿದ್ದರು. ಆದರೆ ಅದಕ್ಕೆ ಯಾವ ಪ್ರೋತ್ಸಾಹವನ್ನು ಈ ಭಾಗದಾಗ ಹೆಚ್ಚಿಗೆ ಅವ್ರು ಕೊಡ್ಲಿಕ್ಕೆ ಹೋಗಿಲ್ಲ. ಮತ್ತು ತೋಟಗಾರಿಕಾ ಒಂದು ಯೂನಿವರ್ಸಿಟಿಯನ್ನು ನಮ್ಮ ಜಿಲ್ಲೆಯ ಡಂಬಳದೊಳಗೆ ಮಾಡಬೇಕು ಅನ್ನೋದನ್ನು ಪ್ರಸ್ತಾವನೆಯನ್ನು ಅಲ್ಲಿ ಇದ್ರೊಳಗೆ ಮಾಡ್ಯಾರ. ಆದರೆ ಅಲ್ಲಿ ಜಿಯೋಗ್ರಫಿಕಲ್ ಕ್ಯಾರೆಕ್ಟರ್ ನೋಡಿ ಅದನ್ನೆಲ್ಲ ಮಾಡಬೇಕಾಗ್ತದೆ. ಯಾಕಂದ್ರೆ ಡಂಬಳ ಪೂರ್ತಿ ಕಪ್ಪತ್ತ ಗುಡ್ಡದ ಕಣಿವೆ ಪ್ರದೇಶದಲ್ಲಿ ಇರೋದ್ರಿಂದ ಅಲ್ಲಿ ಜಿಯೋಗ್ರಫಿಕಲ್ ಕ್ಯಾರೆಕ್ಟರ್ ಹಾಳಾಗಬಾರ್ದು. ಯಾವ ದೃಷ್ಟಿಯೊಳಗೂ ಅಲ್ಲಿಯ ಅರಣ್ಯದ ಒಂದು ಸಹಜವಾದಂಥ ಪ್ರಕೃತಿಗೆ ಈ ವಿಶ್ವವಿದ್ಯಾಲಯ ಯಾವ ರೀತಿಯಿಂದ ಅಲ್ಲಿನ ಕಾಲೇಜ್ಗಳು ಅಲ್ಲಿ ಕ್ಯಾಂಪಸ್ಗಳು ಯಾವ ರೀತಿಯಿಂದ ತೊಂದರೆ ಕೊಡೋದು ರೀತಿಯೊಳಗಾಗಬೇಕು ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಪೂರ್ಣ ಅದರದ್ದು ತೀರ್ಮಾನ ತಗೋಬೇಕು. ನಮಗೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಇಲ್ಲೇ ಗದಗ ಜಿಲ್ಲೆಯೊಳಗೆ ಆಗೋದಕ್ಕೆ ಭಾಳ ಸಂತೋಷ ಐತಿ. ಆದ್ರೆ ಆ ವಿಚಾರವಾಗಿ ಪೂರ್ಣ ಅಧ್ಯಯನ ಮಾಡಿ ಅದನ್ನು ಕೈಗೊಳ್ಬೇಕು ಅನ್ನುವಂಥದ್ದು ನಮ್ಮ ವಿಚಾರ. ಇನ್ನು ಕುಡಿಯೋ ನೀರಿನ ಬಗ್ಗೆ ಗದಗ್ನೊಳಗೆ ಕುಡಿಲಿಕ್ಕೆ ನೀರೇ ಇಲ್ಲ. 15-20 ದಿವಸ ಆದರೂ ನೀರು ಬರೋದಿಲ್ಲ. ಆದರೂ ತಡ್ಕೊಂಡು ಸುಮ್ಮನಿದ್ದಾರೆ ಮಂದಿ. ಇದಕ್ಕೆ ಅಲ್ಲಲ್ಲೇ ಡ್ಯಾಮ್ಗಳಿಂದ ನೀರು ಒದಗಿಸೋದು, ತುಂಗಭದ್ರೆಯಿಂದ ನೀರು ಒದಗಿಸೋದು, ಇದಕ್ಕೆ ಬೇಕಾಗುವಂಥ ವ್ಯವಸ್ಥೆಗೆ ಏನೇನು ಬೇಕು ಅನ್ನೋದನ್ನು ಬಜೆಟ್ನಾಗ ಸೇರಿಸಿ ದೊಡ್ಡ ಪ್ರಮಾಣದೊಳಗೆ ಹಣ ಹಾಕಿದರೆ ಮಾತ್ರ ಗದಗ ಮತ್ತು ಸುತ್ತಮುತ್ತಲಿರುವಂಥ ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮಗಳಿಗೆ ಗದಗ ನಗರಕ್ಕೆ ನೀರು ಕುಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಆ ಯೋಜನೆ ಬಗ್ಗೆ ಸರಿಯಾಗಿಲ್ಲ. ಆದ್ರೆ ತುಂಗಭದ್ರೆ ದಂಡೆಯೊಳಗೆ ಏನೇನು ಕೆಲಸ ಮಾಡ್ಬೇಕು ಅನ್ನೋದನ್ನು ಬಜೆಟ್ನಾಗ ಹೇಳ್ಯಾರ. ಏನು ಡ್ಯಾಮ್ ಕಟ್ಟಿರ್ತಾರ ಅದಕ್ಕೆ ಯಾವ ಗೇಟ್ಗಳ ಲೀಕಾಗಿ ಹೋಗ್ತಿದ್ರೆ ಅದನ್ನೆಲ್ಲ ತಡೆಗಟ್ಟಬೇಕಂತೆ. ಆಶ್ಚರ್ಯ ಅಂದ್ರೆ ನಮ್ಮ ಶಿಂಗ್ಟಾಲೂರು ಡ್ಯಾಮ್ನೊಳಗೆ ಸುಮಾರು 15 ಏನವ ಅದಕ್ಕೆ ಬರುವಂಥ ನಾವು ಏನು ಇದನ್ನು ಹಾಕಿರ್ತೀವಿ ಅವು ಎಲ್ಲ ಗೇಟ್ಗಳು ಲೂಸ್ ಆಗಿಬಿಟ್ಟವು. ಅವು ಎಲ್ಲ ರಬ್ಬರ್ಗಳು ಹೋಗ್ಯಾವ. ಸುಮಾರು 15-16 ಲೀಕಾಗಿ ಭಾಳಷ್ಟು ನೀರು ಸಂಗ್ರಹ ಆಗೋ ಬದಲಿ ಪೋಲಾಗಿ ಹೋಗ್ತದೆ. ಅದನ್ನು ಸರಿ ಮಾಡಲಿಕ್ಕೆ ಆಗೇ ಇಲ್ಲ. ಯಾಕಂದ್ರೆ ಅದನ್ನು ಮಾಡ್ಬೇಕಂತ ಹೇಳಿ ಅನೇಕ ಸಲ ಹೇಳಿದರೂ ಆಗಿಲ್ಲ. ಈ ಸಲ ಬಜೆಟ್ನಾಗರ ಅದನ್ನು ತೊಗೊಂಡು ಮಾಡ್ಬೇಕಾಯ್ತು. ಯಾಕಂದ್ರೆ ದಿವಸ 1500 ಕ್ಯೂಸೆಕ್ಸ್ನಷ್ಟು ನೀರು ತುಂಬಿದಾಗ ಸುಮ್ಮನೆ ಹರಿದು ಡ್ಯಾಮ್ನಿಂದ ಹೊರಗೆ ಹೋಗ್ತೈತಿ. ಇತ್ತ ಕುಡಿಯೋ ನೀರಿಗೆ ಬರೋದಿಲ್ಲ. ಅದಕ್ಕೆ ನಮ್ಮ ಜಿಲ್ಲೆ ಏನೇ ಅಪೇಕ್ಷೆ ಮಾಡಿತ್ತು ಆ ಅಪೇಕ್ಷೆ ತಕ್ಕಂಗೆ ಅದರೊಳಗಿಲ್ಲ. ರಾಜ್ಯದೊಳಗೆ ರೈತರಿಗೂ ಸಹಿತ ಆ ಸಮಾಧಾನ ಕೊಡೋಂಗಿಲ್ಲ. ಆದರೆ ಬಜೆಟ್ನ ಪೂರ್ಣ ಸಾರಾಂಶ ನೋಡಿಬಿಟ್ರೆ ಅವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಾಕತ್ತಾರಂತೆ. ಯಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಹೆಚ್ಚಿನ ಅನುಕೂಲ ಆಗಬೇಕಾಗಿತ್ತು ಆ ಅನುಕೂಲತೆಗಳು ಯಾರು ಅಪೇಕ್ಷೆ ಪಡದೇ ಇದ್ದರೋ ಅಪೇಕ್ಷೆ ಬೇಕಾಗಿತ್ತೋ ಇಲ್ಲೋ ಅಂಥವ್ರಿಗೆ ತಾವು ತೃಪ್ತಿಪಡಿಸೋ ಸಲುವಾಗಿ ಹೆಚ್ಚಿನ ಅನುದಾನವನ್ನು ಹೆಚ್ಚಿನ ಅನುಕೂಲತೆಗಳನ್ನು ಮಾಡುವಂಥ ಬಜೆಟನ್ನು ಮಾಡಿ ಬಹುತೇಕ ಎಲ್ಲರ ಟೀಕೆಗೆ ಒಳಗಾಗ್ಲಿಕ್ಕತ್ತಾರ. ಒಟ್ಟಾರೆ ಸಿದ್ದರಾಮಯ್ಯನವರ ಈ ಬಜೆಟನ್ನು ನೋಡಿದ್ರೆ ಸಂಪೂರ್ಣವಾಗಿ ಇದೊಂದು ಓಲೈಕೆ ಬಜೆಟ್ಟು ಅಂಥೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ.